ಅಫಜಲಪುರದಿಂದ ಬೆಂಗಳೂರಿಗೆ ಅಮೋಘ ವರ್ಷ ನಾನ್ ಎಸಿ ಸ್ಲೀಪರ್ ಬಸ್ ಸೇವೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ಪಟ್ಟಣದಲ್ಲಿ ಅಮೋಘ ವರ್ಷ ನಾನ್ ಎಸಿ ಸ್ಲೀಪರ್ ಬಸ್ ಸೇವೆಗೆ ಚಾಲನೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕಲಬುರಗಿ ವಿಭಾಗ 2 ವ್ಯಾಪ್ತಿಯಲ್ಲಿ ಬರುವ ಅಫಜಲಪುರ ಘಟಕದಿಂದ ಬೆಂಗಳೂರಿಗೆ ಸಿಂದಗಿ, ಮುದ್ದೇಬಿಹಾಳ್, ಚಿತ್ರದುರ್ಗ ಮಾರ್ಗವಾಗಿ ಅಮೋಘ ವರ್ಷ ನಾನ್ ಎಸಿ ಸ್ಲೀಪರ್ ಬಸ್ ಸೇವೆಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ ಪಾಟೀಲ್ ಚಾಲನೆ ನೀಡಿದರು. ಅಫಜಲಪುರದಿಂದ ಬೆಂಗಳೂರಿಗೆ ಹೊರಡುವ ಸಮಯ ಸಾಯಂಕಾಲ 5:45 ಗಂಟೆಗೆ ಹೋಗುತ್ತದೆ. ಪ್ರಯಾಣಿಕರು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜು ಕುಮಾರ್ ದಾಸರ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ ಪಾಟೀಲ್, ಸಿಪಿಐ ಚೆನ್ನಯ್ಯ ಹಿರೇಮಠ್, ಬಿಸ್ಮಿಲ್ಲಾ ಪಿರಾವಾಲಿ, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ಮಹಿಳಾ ಆಯೋಗದ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷರು ಅಫಜಲಪುರ ಇರ್ಫಾನ್ ಜಮಾದಾರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕರಜಗಿ, ಎಲ್ಲಾ ಗಣ್ಯರು, ಸಿಬ್ಬಂದಿ ವರ್ಗದವರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಬಸ್ ಸ್ಲೀಪರು ಮತ್ತು ಸಿಟ್ಟಿಂಗು ಮತ್ತು ಎಸಿ ಸ್ಲೀಪರ್ ಬಸ್ಗಳನ್ನು ನಮ್ಮ KKRTC ಬರ್ತಾ ಇದೆ. 1-2 ತಿಂಗಳಲ್ಲಿ ಹೊಸ ಬಸ್ ಬರ್ತಾ ಇದೆ. ಅವು ಕೂಡ ಪೂರ್ತಿ 8 ಜಿಲ್ಲೆಗೆ ಎಲ್ಲೆಲ್ಲಿ ಪ್ಯಾಸೆಂಜರ್ ಒತ್ತಡ ಇದೆ ಅವೆಲ್ಲನೂ ನಮ್ಮ ಅಧಿಕಾರಿಗಳು ನೋಡಿ ಅವು ಅಲ್ಲಿ ಚಾಲನೆ ನೀಡ್ತಾ ಇರ್ತಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು, ಸಂಜು ದಾಸವರು ಆಗಿರ್ಬೋದು, ನಮ್ಮ ಚಂದಪ್ಪನ ಕರೆಸಿದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದ ಅಧಿಕಾರಿಗಳಾಗಿರುವ ನಮ್ಮ ಬೈಲಪ್ಪ ಅವರಿದ್ದಾರೆ, ನಮ್ಮ DTO ಮೇಡಮ್ ಆಗಿರುವ ಶಾರದಾ ಮೇಡಮ್ ಅವರಿರ್ಬೋದು, ನಮ್ಮ ಸ್ವಾಮಿ ಮೇಡಮ್ ಅವರಿದ್ದಾರೆ, ನಮ್ಮ AW ರೆಡ್ಡಿ ಅವರಿರ್ಬೋದು, ಅನೇಕರು. ಎಷ್ಟೇ ನಾವು ಒಂದು ಸಣ್ಣ ಕೆಲಸ ಇದ್ದರೂ ಕೂಡ ಅವರು ಭಾಳ ನಮ್ಮ ಅಮೀನಪ್ಪ DM ಅವರಿದ್ದಾರೆ. ಏನೋ ಒಂದು ಸಣ್ಣ ಕೆಲಸ ಹೇಳಿದ್ರು ಕೂಡ ಇವತ್ತೆಲ್ಲೋ ಸಣ್ಣ ಒಂದು ಬಸ್ ಬಂದಿಲ್ಲ ಅಂದರೂ ನಮಗೆ ಬಸ್ ಸ್ಟ್ಯಾಂಡಲ್ಲೇ ನಿಂತು ನನಗೆ ಫೋನ್ ಮಾಡ್ತಾರೆ. ಎಷ್ಟೋ ಚಿಕ್ಕ ಮಕ್ಕಳು ಹಿಡ್ಕೊಂಡು ಹಿರಿಯರು ಫೋನ್ ಮಾಡ್ತಾರೆ. ಅದಕ್ಕೆಲ್ಲದಕ್ಕೂ ಭಾಳ ಪ್ರೀತಿಯಿಂದ ಏನು ನಮ್ಮ ಕರೆಗಳನ್ನು ಸ್ವೀಕರಿಸಿ ತಕ್ಷಣ ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಎಲ್ಲರೂ ವಿಷಯ ಪತ್ರಕರ್ತರಿಗೆ, ಮಿತ್ರರಿಗೆ ನಾನು ಹೇಳ್ತೀನಿ. ಮತ್ತು ನಾಡಿದ್ದು ಕೂಡ ಭಾಳ ದಿವಸದಿಂದ ಅಫಜಲ್ಪುರ ಒಂದು ಬೇಡಿಕೆ, ಉಜ್ಜಯಿನಿಗೆ, ಏನು ನಮ್ಮ ಬಳ್ಳಾರಿ ಜಿಲ್ಲೆ ಇರುವಂಥ ಉಜ್ಜಯಿನಿಗೆ ಮತ್ತೊಂದು ಬಸ್ಸನ್ನು ಬಿಡಲಾಗ್ತಾ ಇದೆ ಬೆಳಗ್ಗೆ ಉಜ್ಜಯಿನಿಗೆ. ಆ ಒಂದು ಬಸ್ ಚಾಲನೆಗೆ ಮಾನ್ಯ ಶಾಸಕರಾದ ಪೂಜ್ಯ ತಂದೆಯವರು ಬರ್ತಾರೆ, ನಮ್ಮ ಜಗದ್ಗುರುಗಳು ಉಜ್ಜಯಿನಿ ಜಗದ್ಗುರುಗಳು ಬರ್ತಾ ಇದ್ದಾರೆ, ಮತ್ತು ನಮ್ಮ ಮಳೆಯಿಂದ ಶಿವಾಚಾರ್ಯರು ಶ್ರೀಮಠದ ಗುರುಗಳು ಅವರು ಬರ್ತಾ ಇದ್ದಾರೆ. ನಾಡಿದ್ದು ಬೆಳಿಗ್ಗೆ ಆ ಒಂದು ಉಜ್ಜಯಿನಿಗೆ ಡೈರೆಕ್ಟ್ ಅಫಜಲ್ಪುರ ಉಜ್ಜಯಿನಿಗೆ ಭಾಳ ದಿವಸ ಬೇಡಿಕೆ ಇತ್ತು. ನಮ್ಮ ಚಂದಪ್ಪಣ್ಣ ಅವರು ಮತ್ತು ಅನೇಕರು ಇಲ್ಲಿಂದ ಉಜ್ಜಯಿನಿಗೆ ಹೋಗುವಂಥ ಇವತ್ತು ಹೊಸಪೇಟೆ ಇರಲಿ ಆ ಮಾರ್ಗಕ್ಕೆ ಹೋಗುವಂಥ ಅನುಕೂಲ ಆಗುತ್ತೆ ಅಂತ ಉಜ್ಜಯಿನಿಗೂ ನಮ್ಮ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. MP ಮೇಡಮ್ ಅವರು ಸ್ಪಂದಿಸಿದ್ದಾರೆ. ಈ ಮುಖಾಂತರ ನಮಗೆ ತಿಳಿಸ್ತೀನಿ, ನಮ್ಮ ನಿಗಮಕ್ಕೆ ಪ್ರೀತಿ ಇರಲಿ, ಎಲ್ಲ ನಮ್ಮ ಮಹಾಜನತೆಗೆ ಹೇಳ್ತಿದ್ದೀನಿ, ಹೆಚ್ಚಿನ ರೀತಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಿರಿ ಅಂತ ಹೇಳಿ ನಿಮ್ಮಲ್ಲಿ ಕಳ್ಕಳಿ ಮನವಿ ಮಾಡಿ ನಾನು ಯಾರು ಮಾತಾಡ್ತೀನಿ. ಅನುಕೂಲಕ್ಕಾಗಿ 2 ಬಸ್ಗಳನ್ನು ಇವತ್ತು ಅವರ ಅಮೃತ ಹಸ್ತದಿಂದ ಚಾಲನೆ ಮಾಡಿದರೆ ಅವರಿಗೆ ನಾವೆಲ್ಲ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸರ್. ಯಾಕಂದರೆ ಒಂದು ದೊಡ್ಡ ಸಂಖ್ಯೆ ಈ ಬಸ್ಗಳ ಚಾಲನೆ ನೋಡಲಿಕ್ಕೆ ಅಷ್ಟು ಖುಷಿಯಾಗಿ ಬಂದಿದ್ದಾರೆ. ಯಾಕಂದರೆ ಇದು ಅವಶ್ಯಕತೆ ಕಂಡು ಇಷ್ಟೆಲ್ಲ ನಮ್ಮ ಪಟ್ಟಣದ ಎಲ್ಲ ಗಣ್ಯಮಾನ್ಯರು, ಹಿರಿಯರು, ಆಮೇಲೆ ಯುವಕರು ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ. ಇದರ ಅರ್ಥ ಏನಂದರೆ ಇದು ಅವಶ್ಯಕತೆ ಇತ್ತು, ಇದರ ಸಂತೋಷವನ್ನು ಹಂಚ್ಕೊಳ್ಳಿಕ್ಕೆ ಇದು ಸೇರಿದೆ. ಅದಕ್ಕಾಗಿ ಎಲ್ಲವನ್ನು ನಾವೆಲ್ಲ ನಿಮಗೆ ಕೃತಜ್ಞರಾಗಿರ್ತೀವಿ. ಅದಕ್ಕೆ ಸಾಮಾನ್ಯ MLA ಅವರಾದಂಥ ಸಾಮಾನ್ಯ MY ಪಾಟೀಲ್ ಸಾಹೇಬರ ನೇತೃತ್ವ ಹಾಗೂ ನಮ್ಮ ಹೆಚ್ಚಿನ ನಾಯಕರಾದ ಅರುಣ್ ಕುಮಾರ್ MY ಪಾಟೀಲ್ ಸಾಹೇಬರ ಒಂದು ಸತತ ಪ್ರಯತ್ನದಿಂದ ಇವು ಬಸ್ಗಳಾಗಿದ್ದಾವೆ. ಮತ್ತು ಅವ್ರಿಗೆ ಇನ್ನೂ ಯೋಜನೆಗಳಿದಾವೆ. ಈ ಭಾಗಕ್ಕೆ ಈ ಪ್ರಯಾಣಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇನ್ನೂ ಹಲವು ಯೋಜನೆಗಳಿದಾವೆ. ಅವು ಬರುವ ನಿಟ್ಟಿನಲ್ಲಿ ಬರುವ ದಿನಗಳಲ್ಲಿ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರಿಗೂ ಈಗಾಗಲೇ ವೇದಿಕೆಯ ಮೂಲಕ ಹಲವು ಸಲ ಹೇಳಿದ್ದಾರೆ. ಅದಕ್ಕಾಗಿ ಈ ಒಂದು ಬಸ್ ಸೌಲಭ್ಯವನ್ನು ನಾವೆಲ್ಲರೂ ಪಡ್ಕೋಬೇಕಂತ ಹೇಳ್ತಾ ಈ ಒಂದು ವ್ಯವಸ್ಥೆ ಕಲ್ಪಿಸಿದಂಥ ನಮ್ಮ KKRTC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ MY ಪಾಟೀಲ್ರಿಗೆ ಗ್ರಾಮದ ಜನತೆಯ ಪರವಾಗಿ, ಪಟ್ಟಣದ ಜನತೆಯ ಪರವಾಗಿ ಹಾಗೂ ಕ್ಷೇತ್ರ ಜನತೆಯ ಪರವಾಗಿ ಹಾಗೂ ತಾಲೂಕು ಆಡಳಿತ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ ನಮಗೆ ಅವಕಾಶ ಹೀಗೆ ಮುಂದುವರಿಲಿ. ನಮ್ಮ ಕ್ಷೇತ್ರದ ಮೇಲೆ ಈ
ಒಂದು ಪ್ರಯಾಣಿಕರಿಗೆ ಅನುಕೂಲಕ್ಕಾಗಿ ಎಷ್ಟು ಸಾಧ್ಯವಷ್ಟು ನಮಗೆ ಅಂತಾರಾಜ್ಯ ಬಸ್ಸುಗಳನ್ನಾಗಲಿ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗುವಂಥ ಬಸ್ಸುಗಳನ್ನಾಗಲಿ ನಮಗೆ ಸರ್ಕಾರ ನೀಡಬೇಕಂತೇಳಿ ನಾನು ತಾಲೂಕು ಆಡಳಿತ ಎಲ್ಲರ ಪರವಾಗಿ ಮನವಿ ಮಾಡ್ಕೊತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.